ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಿಗ್ತೇನಮ್ಮ? ಇಲ್ಲ ಗುರುಗಳೇ, ಮಕ್ಕಳೆಲ್ಲ ಹುಡುಕ್ತಾ ಇದ್ದಾರೆ ರೀ. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಎಲ್ಲಿಟ್ಟಿದ್ದೀರಾ ಅಂತ. ಜ್ಞಾಪಕಕ್ಕೆ ಬರ್ತಾ ಇಲ್ಲ ಕಣೆ, ಎಲ್ಲಿಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ತಾ ಇದೆ. ಅಷ್ಟೇ ಅಲ್ಲ, ಸಾಧನ ನನ್ನ ಕೈಲಿ ಕೊಟ್ಟಿದ್ದಾಳೆ ಅನ್ನೋ ಕುರುಹು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಏನು ಮರವೋ ಏನು ಕತೆನೋ. ಅಯ್ಯೋ, ಅಪ್ಪಂಗೆ ಮರ್ವಿದೆ ಅಂತ ಗೊತ್ತಿದ್ರು ಕೂಡ ಅವ್ರ ಕೈಲೇ ಕೊಟ್ಟಿದಾರಲ್ಲ ಅದಕ್ಕೆ. ಇದೇನ ಅದಕ್ಕೆ ಎಲ್ರು ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇದ್ರೆ ನೀವ್ ನೋಡಿದ್ರೆ ಆರಾಮಾಗಿ ಕುತ್ಕೊಂಡು ನಗ್ತಾ ಇದ್ದೀರಲ್ಲ. ನನಗ್ ಒಂದ್ ಅರ್ಥ ಆಗ್ತಿಲ್ಲ ಜಾನು. ಈ ಪೂಜೆನ ಹಾಳ್ ಮಾಡೋದಕ್ಕೆ ನೀನೇ ಪ್ರಸಾದದಲ್ಲಿ ಜಿರಳೆ ಹಾಕ್ತೀಯ. ಈಗ ಅದೇ ಪೂಜೆ ನಿಲ್ತಿದೆ ಅಂತ ಗೊತ್ತಾದ್ಮೇಲೆ ಟೆನ್ಷನ್ ಅಲ್ಲಿ ಕಟ್ಟಿಗೆಗಳನ್ನ ಹುಡುಕ್ತೀಯ. ಯಾಕೆ ವ್ಯತ್ಯಾಸ? ಅದಕ್ಕೆ ಜಿರಳೆ ಹಾಕಿದ್ದು ಅವಳಿಂದಾಗಿ ಪೂಜೆ ತಪ್ಪೋಯ್ತು ಅಂತ ಎಲ್ರು ಅವಳ ಮೇಲೆ ಬೇಜಾರು ಮಾಡ್ಕೊಳ್ಳಿ ಅಂತ. ಆದ್ರೆ ಈಗ ನೋಡಿದ್ರೆ ಪೂಜೆ ಅಪ್ಪನಿಂದ ನಿಂತೋಯ್ತು ಅಂತ ಹೇಳ್ತಾ ಇದಾರೆ. ಇದನ್ನ ಹೇಗ್ ಅದಕ್ಕೆ ಒಪ್ಕೊಳ್ಳೋದು? ಅದಕ್ಕೆ ಹುಡುಕ್ತಾ ಇದ್ದೀನಿ. ಜಾನು, ನೀನ್ ಸುಮ್ಮನೆ ನೀನ್ ಎನರ್ಜಿ ವೇಸ್ಟ್ ಮಾಡ್ಕೋತಿದ್ಯಾ. ನೀನ್ ಎಷ್ಟೇ ಹುಡುಕಿದ್ರು ಆ ಕಟ್ಗೆ ಸಿಗೋದಿಲ್ಲ. ಸಿಗಲ್ವಾ? ಯಾಕೆ? ಯಾಕಂದ್ರೆ ಅದ್ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ? ನೀವಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಅಂದ್ರೆ ಇದ್ರಲ್ಲಿ ಆಫ್ ಕೋರ್ಸ್ ಇದು ನನ್ನ ಪ್ಲಾನ್. ಪೂಜೆಯಲ್ಲಿ ವಿಘ್ನ ತರೋದು ನನ್ನ ಪ್ಲಾನ್ ಬಿ. ಅದಕ್ಕೆ? ಹೌದು, ಹೋಮಕ್ಕೆ ಬೇಕಾಗಿರೋ ಕಟ್ಟಿಗೆಗಳನ್ನ ನಾನು ಮಾವನ್ ಕೈ ಕೊಟ್ಟೇ ಇಲ್ಲ. ಅದು ನನ್ನ ಹತ್ರನೇ ಇದೆ. ಅದಕ್ಕೆ? ಯಾಕದ್ಕೆ? ಐ ಆಮ್ ಹ್ಯಾವಿಂಗ್ ಫನ್ ಜಾನು. ಈ ಪೂಜೆ ನಿಲ್ಬೇಕು. ಇದರಿಂದಾಗಿ ಸುಮನ ಲೈಫಲ್ಲಿ ತುಂಬಾ ಕೆಟ್ಟದಾಗುತ್ತೆ ಅನ್ನೋ ಭಯ ಹುಟ್ಟಿಸ್ಬೇಕು. ಅಷ್ಟೇ ಅಲ್ಲ, ತೀರ್ಥ ಸುಮನ ಯಾವತ್ತೂ ಒಂದಾಗಲ್ಲ ಅನ್ನೋದನ್ನ ಮನೆಯವ್ರ ತಲೆಯಲ್ಲಿ ಮನಸ್ಸಲ್ಲಿ ತುಂಬಬೇಕು. ಅದಕ್ಕೆ ಹೀಗೆ ಚಿಕ್ಕ ಚಿಕ್ಕ 10 ಅಡ್ಡಿಗಳನ್ನ ಮಾಡ್ತಿದ್ದೀನಿ. ಇದೆಲ್ಲ ಸುಮನ ಈ ಮನೆಗೆ ಸೂಕ್ತ ಅಲ್ಲ ಅನ್ನೋದನ್ನ ಸೂಚಿಸ್ಬೇಕು. ಹಾಗೆ ಮಾಡಿ ಅವಳನ್ನ ಈ ಮನೆಯವರೇ ಆಚೆ ಹಾಕಬೇಕು. ಹಾಗೆ ಮಾಡ್ತೀನಿ. ಇದೇ ನನ್ನ ಕೊನೆ ಗುರಿ. ನೈವೇದ್ಯದ ವಿಷಯದಲ್ಲಿ ಅವಳು ಗೆಲ್ತಿದ್ದ ಹಾಗೆ ಪೂಜೆಗೆ ಬೇಕಾದ ಮುಖ್ಯವಾದ ವಸ್ತುನ ಹೈಡ್ ಮಾಡಬೇಕಾಗಿತ್ತು. ಆದ್ರೆ ಅತ್ತೆ ಮತ್ತೆ ಸುಮನ ಎಲ್ಲಾನು ಸರಿಯಾಗಿ ಜೋಡಿಸಿಟ್ಟಿದ್ರು. ನಾನು ಏನು ಮಾಡೋದಕ್ಕಾಗ್ತಿರ್ಲಿಲ್ಲ. ನಾನಾಗೆ ಪೂಜೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಆಪಾದನೆ ನನ್ನ ಮೇಲೆ ಬರ್ತಿತ್ತು ಜಾನು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನೇನಾದ್ರೂ ಯೋಚಿಸ್ಬೇಕಾಗಿತ್ತು. ಆಗ ನನಗೆ ನೆನಪಾಗಿದ್ದು ಮಾವನ್ ಮರು. ಸಿಕ್ಕಿದ್ದೆ ಚಾನ್ಸ್ ಅನ್ಕೊಂಡೆ. ಕಟ್ಗೆನ ನನ್ನ ಹತ್ರನೇ ಇಟ್ಕೊಂಡೆ. ಈಗ ಮಾವ ಕಟ್ಗೆ ಎಲ್ಲಿ ಅಂತ ಹುಡುಕ್ತಾರ. ನಾನ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಹೇಳೋದಕ್ಕಾಗ್ತಿರ್ಲಿಲ್ಲ. ಹೇಳಿದ್ರೆ ಮನೆಯವ್ರು ಯಾರು ನಂಬ್ತಾನೂ ಇರ್ಲಿಲ್ಲ. ಪೂಜೆ ಹಾಳಾಯ್ತು. ಜಸ್ಟ್ ಬ್ರಿಲಿಯಂಟ್. ಅದಕ್ಕೆ ಎಸ್, ಅಜ್ಜಿ ಚಿಕ್ಕಿ ಎಲ್ಲರೂ ಸೀರೆ ಉಟ್ಕೊಂತಾರೆ. ನನಗೆ ಮಾತ್ರ ಈ ಫ್ರಾಕ್ ಹಾಕೋರು ಯಾರು? ಪೂಜೆಗೆ ಫ್ರಾಕ್ ಹಾಕ್ತಾರ? ವಾ, ಅಜ್ಜಿ ಹತ್ರ ಕಲರ್ ಕಲರ್ ಸಾರಿ ಇದಾವೆ. ವಾವ್, ಇಷ್ಟು ಕ್ಯೂಟ್ ಕ್ಯೂಟಾಗಿ ಸೀರೆ ಇದಾವೆ ಅಜ್ಜಿ ಹತ್ರ. ನಾನು ಯಾವ್ದು ಉಟ್ಕೊಂಡ್ಲಿ? ಗ್ರೀನ್ ಗ್ರೀನ್. ಇದೇನು ಅಜ್ಜಿ ಸೀರೆ ಮಧ್ಯೆ ಕಟ್ಕಿರ್ತಾರೆ. ಇದು ತಾತ ಕೇಳಿ ಕಟ್ಕಿರ್ತಾನೆ. ತಾತ, ಸಾಧನ ನನ್ನ ಕೈಲಿ ಕೊಟ್ಲಂತೆ. ಹಂಗಾರೆ ನಾನು ಎಲ್ಲಿಟ್ಟೆ? ಛೇ, ಹಾಳಾದ ಮರವು. ನನ್ನ ಕೈಲಿ ಕೊಟ್ಟಿದ್ದಾಳೋ ಇಲ್ವೋ, ನಾನು ಎಲ್ಲಾದರೂ ಮರೆತು ಇಟ್ಬಿಟ್ಟಿದ್ದೀನೋ.
ಭಗವಂತನಿಗೇ ಗೊತ್ತು. ಹಾಳಾದ ಮರವು. ಏನ್ ಧೃತಿ? ಇದು ನೀವು ಕೇಳಿದ ಕಟ್ಕೆನಾ ತಾತ? ಇದೇ ಬಂಗಾರ. ಎಲ್ಲಿತ್ತಿದು? ನಿಮ್ ರೂಮಲ್ಲಿ. ನನ್ನ ರೂಮಲ್ಲಿತ್ತಾ? ನನ್ನ ರೂಮಲ್ಲಿ ಎಲ್ಲಿತ್ತು? ಅದು ಸ್ಯಾರಿ ಇಕ್ತಾರೆ ಅಲ್ಲ, ಅಲ್ಲಿಕ್ಕಿತ್ತು. ಹೌದಾ? ಆ ಜಾಗದಲ್ಲಿತ್ತ? ಅದು ಸರಿ, ಅಲ್ಲಿಗೆ ನೀನ್ ಯಾಕೆ ಹೋಗಿದ್ದೆ? ಎಲ್ಲಾರು ಸ್ಯಾರಿ ಉಟ್ಕೊಂಡಿದ್ರಲ್ಲ, ಅದಕ್ಕೆ ನನ್ಗೂ ಉಡ್ಬೇಕು ಅನ್ಸ್ತು. ಅಮ್ಮನ್ ಕೇಳಕ್ ಹೋದ್ರೆ ಅಮ್ಮ ಬೈಟ್ ಕಳ್ಸಿದ್ರು. ಅದಕ್ಕೆ ಅಜ್ಜಿ ರೂಮ್ಗೆ ಹೋಗಿದ್ದೆ. ಅಯ್ಯೋ ಚಿನ್ನಮ್ಮನೆ, ನಮ್ಮಮ್ಮ ನೀನು. ಅರೆ ಇದೆಲ್ಲಿತ್ತೆ? ನೀನ್ ಸ್ಯಾರಿ ಉಟ್ತಿಯಲ್ಲ ಅಜ್ಜಿ, ಅಲ್ಲಿತ್ತು. ನೋಡಿದ್ರಾ, ನಿಮ್ಮ ಮರುವಿಗೆ ನನ್ನ ಸೀರೆ ಇದ್ದಿದ್ದ ಜಾಗದಲ್ಲಿ ಇಟ್ಟಿದ್ದೀರಾ ಅಂದ್ರೆ ಅಯ್ಯೋ ತಗೊಳಪ್ಪ. ಎಲ್ಲ ಅಯೋಮಯ ಒಂಥರ. ಎಲ್ರು ಬನ್ನಿ, ಸಿಕ್ತು. ತೀರ್ಥ, ಸುಮನ, ಸಾಧನಾ, ಜಾನ್ವಿ, ಸುಭಾಸ, ಬನ್ನಿ ಬನ್ನಿ, ಎಲ್ಲ ಬನ್ನಿ. ಅಪ್ಪ ಮಾವ, ಪೂಜೆನ ಎಲ್ಲರೂ ಸ್ವಚ್ಛ ಮನಸ್ಸಿಂದಾನೇ ಮಾಡ್ತಾ ಇದ್ದೀವಿ. ನಿಮ್ಮ ಮರ್ವಿನಿಂದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಷ್ಟೇ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ನೋಡಿ. ನಿಮ್ಮ ಸಮಸ್ಯೆನ ದೂರ ಮಾಡೋದಕ್ಕೆ ದೇವ್ರ ಹಾಗಿರೋ ಧೃತಿನೇ ಬರಬೇಕಾಯ್ತು. ಹೌದು ಯಜಮಾನ್ರೆ, ಮೇಲ್ಗಡೆ ನಾನು ಹುಡುಕುವಾಗ ನನ್ನ ಮಗಳು ರಾಜಿಗೆ ಹೇಳಿದೆ, ಒಳ್ಳೆತನದವ್ರಿಗೆ, ಒಳ್ಳೆ ಮನಸ್ಸಿರೋರಿಗೆ ದೇವರು ಯಾವ್ದಾರ ರೂಪದಲ್ಲಿ ಒಂದು ಸಹಾಯ ಮಾಡೇ ಮಾಡ್ತಾನೆ ಅಂತ. ಹಂಗೆ ಆಯ್ತು ನೋಡಿ ಯಜಮಾನ್ರೆ. ಧೃತಿ, ಇದೆಲ್ಲಿ ಸಿಕ್ತು ನಿನಗೆ? ಇದು ಅಜ್ಜಿ ಸ್ಯಾರಿ ಇಕ್ತಾರೆ ಅಲ್ಲ, ಅಲ್ಲಿತ್ತು. ನೋಡಿದ್ರ ಮಾವ, ಈಗ್ಲಾದ್ರೂ ನೆನಪಾಯ್ತಾ ನಾನು ನಿಮ್ ಕೈ ಕೊಟ್ಟಿದ್ದು? ನೀವೇ ನನ್ನ ಹತ್ರ ಕಟ್ಗೆ ತಗೊಂಡಿದ್ದು. ತಗೊಂಡು ಹೋಗಿ ಅತ್ತೆ ಕಬೋರ್ಡಲ್ಲಿ ಇಟ್ಟಿದ್ದೀರಾ. ನಾನು ಈಗಲೂ ಹೇಳ್ತಾ ಇದ್ದೀನಿ ಸಾಧನಾ, ನೀನು ನನ್ನ ಕೈ ಕೊಟ್ಟಿದ್ದು, ನಾನು ಅದನ್ನು ತಗೊಂಡೋಗಿ ನಿಮ್ಮತ್ತೆ ಸ್ಯಾರಿ ಜೋಡಿಸೋ ಜಾಗದಲ್ಲಿ ಇಟ್ಟಿದ್ದು, ಇದು ಯಾವುದು ಒಂದೂ ನನಗೆ ಜ್ಞಾಪಕದಲ್ಲಿಲ್ಲ. ಏನೋ ಒಂದು ಬಿಡಿಯಪ್ಪ, ಇವಾಗ ಒಂದು ಪೂಜೆ ಮುಗಿಸಿ ಇದನ್ನೆಲ್ಲ ಆಮೇಲೆ ನೆನೆಸ್ಕೊಂಡ್ರೆ ಆಯ್ತು. ಅರ್ಚಕ್ರೆ, ನೀವು ಪೂಜೆ ಶುರು ಮಾಡಿ. ತೀರ್ಥ, ಕೂತ್ಕೋ ಬೇಗ. ಈಗ ಯಾಕೆ ನಾ ಇಷ್ಟೊಂದು ಅರ್ಜೆಂಟು? ಲವ್, ಇವತ್ತು ನನಗೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಇದು ನೋಡಿದ್ದು ನನ್ನ ಅವತಾರ. ಈ ಅವತಾರದಲ್ಲಿ ಅವ್ರನ್ನ ಬೀಟ್ ಆಗೋಕ್ಕಾಗತ್ತಾ? ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋವರೆಗೂ ಟೈಮ್ ಆಗುತ್ತೆ. ಈ ಪೂಜೆಗೋಸ್ಕರ ನಾನು ಇಲ್ಲಿರೋದು. ಮತ್ತೆ ಮುಗಿದ್ರೆ ಸಾಕಾಗಿದೆ ನಾನು. ಕೂತ್ಕೊಳ್ಳಿ, ಪೂಜೆಗೆ ಕೂತ್ಕೊಳ್ಳಿ. ಕೂತ್ಕೊಮ್ಮ, ಬನ್ನಿ ಕೂತ್ಕೊಳ್ಳಿ. ಮಂತ್ರಾಕ್ಷತೆ ತಗೊಳ್ಳಿ. ಹೂವಿನ ಪಕ್ಕಕ್ಕೆ ಇಟ್ಕೊಮ್ಮ. ಯಜಮಾನ್ರೆ, ಇಂಥ ಪೂಜೆ ಪುನಸ್ಕಾರಗಳು ಇವಾಗ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಆಗಬೇಕಂತೆ. ಆವಾಗಲೇ ಆ ಪೂಜೆ ಬಗ್ಗೆ ನಮಗೆ ಭಕ್ತಿ ಭಾವನೆ ಜಾಸ್ತಿ ಆಗೋದು. ಏನೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳಾದರೂ ಕೂಡ ಅಂತೂ ಕೊನೆಗೆ ಪೂಜೆ ಸುಸೂತ್ರವಾಗಿ ಆಯ್ತಲ್ಲ, ಅದೇ ಸಮಾಧಾನ. ನಿಜ ರಾಮಯ್ಯರೇ, ನನ್ನ ಮರವಿಂದಾಗಿ ಎಲ್ಲಿ ಪೂಜೆ ನಿಂತೋಗ್ಬಿಡುತ್ತೋ ಅಂತ ಭಯ ಆಗೋಗಿತ್ತು. ದೇವ್ರ ದಯದಿಂದ ಎಲ್ಲ ನಿರ್ವಿಘ್ನವಾಗಿ ನೆರವೇರಿತು. ರೀ, ನಿಮ್ಗೆ ಸಾಧನ ಸಮಿತ್ ಕೊಟ್ಟಿದ್ದು ಜ್ಞಾಪಕ ಬಂತ? ಯಾಕತ್ತೆ, ನಾನು ಕೊಟ್ಟಿಲ್ಲ ಅಂತ ನಿಮಗೆ ಅನುಮಾನನಾ? ಅಮ್ಮನ್ ಮಾತ್ ಬಿಡಿ. ಅದಕ್ಕೆ ಅವ್ರಿಗೆ ನಿಮ್ಮೇಲೆ ಅನುಮಾನ ಪಡದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇರುತ್ತೆ? ನೀವೇನಾದ್ರೂ ಕೊಡ್ದೆ ಹೋಗಿದ್ದಿದ್ರೆ ಅದು ಅಮ್ಮನ್ ಕಬೋರ್ಡ್ ಅಲ್ಲಿ ಸೀರೆ ಮೇಲೆ ಯಾಕಿರ್ತಾ ಇತ್ತು? ನನ್ನ ರೂಮಿಗೆ ಬಂದು ಕಟ್ಟಿಗೆ ಇಡೋದು ದೊಡ್ಡ ವಿಷಯ ಅಲ್ವಲ್ಲ. ಅಮ್ಮ, ಮನೇಲಿ ಶಾಂತಿ ನೆಲೆಸ್ಬೇಕು ಅಂತ ಪೂಜೆ ಮಾಡ್ಸಿದ್ಯೋ ಅಥವಾ ಅಶಾಂತಿ ಉಂಟು ಮಾಡ್ಬೇಕು ಅಂತ ಮಾಡ್ಸಿದ್ಯೋ? ಹೌದು ಕಣೆ ಪದ್ದು. ನೋಡು, ಒಳ್ಳೇದಾದ್ಮೇಲೆ ಎಲ್ಲದನ್ನು ಮರ್ತು ಬಿಡಬೇಕು. ಇಷ್ಟು ದಿವಸ ನಡೆದಿದ್ದೇ ಒಂದು ಲೆಕ್ಕ, ಇನ್ನು ಮುಂದೆ ನಡೆಯೋದೇ ಇನ್ನೊಂದು ಲೆಕ್ಕ. ಹೌದು, ಅಪ್ಪ ಸರಿಯಾಗಿ ಹೇಳಿದ್ರಮ್ಮ. ಇನ್ನು ಮುಂದೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನಾವೆಲ್ಲರೂ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ. ಏನಂತ್ಯ? ಇರೋದ್ರ ಜೊತೆಗೆ ಹೊಸದು ಹೊಂದ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು, ಏನಂತೀರಾ? ಖಂಡಿತ ಸುಭಾಷ್. ಹಳೇದು ಹೊಸದು ಈಗಿಂದು ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಖುಷಿ ಖುಷಿಯಾಗಿರ್ಬೇಕು.
ನಿಜ ಅಂತೆ. ಫೋನ್ ರಿಂಗ್ ಆಗ್ತಿದೆ. ಹಲೋ, ಹಾ ಮುನಿಯಕ್ಕ. ಅಪ್ಪ ಇಲ್ಲೇ ಇದ್ದಾರೆ. ಹಾ ಕೊಟ್ಟೆ. ಅಪ್ಪ, ಮುನಿಯಕ್ಕ ಫೋನ್ ಮಾಡಿದ್ದಾರೆ. ಇವಳು ಯಾಕೆ ಈಗ ಫೋನ್ ಮಾಡಿದ್ಲು? ಹೇಳು ಮುನಿಯಕ್ಕ. ಹೌದಾ? ಯಾವಾಗ? ಅಯ್ಯಯ್ಯೋ, ಇದೇನಪ್ಪ ಕತೆ? ಏನು ಅಂತ ಕೇಳಿದ್ರೆ ತಾತ ನಾನು ಸೀರೆ ಉಟ್ಕೋಬೇಕು ಅಂದ್ಲು. ಬಾರಪ್ಪ, ಇಲ್ಲಿ ಕೋಪ ಮಾಡ್ಕೋಬೇಡ. ಬಾಬಾ ಬಾಬಾ ಬಾಬಾ, ಸಾರಿ ಚಿನ್ನ, ಸಾರಿ. ನಮ್ಮಮ್ಮ. ಹೋಗು, ಆಟ ಆಡ್ಕೊ. ಹೋಗು ಹೋಗು ಹೋಗು. ಪದ್ದು, ನಾಳೆ ಇವಳಿಗೆ ಸೀರೆ ಉಡ್ಸೋದನ್ನ ಮರಿಬೇಡ, ಗೊತ್ತಾಯ್ತಾ? ಇಟ್ಕೊಂಡ್ರೆ ಹೊಸ ಅರ್ಜೆಂಟ್ ಕೆಲಸ ಅದೇ, ಮನೆ ಹತ್ರ ಹೋಗಿ ಬಂದ್ಬಿಡ್ತೀನಿ. ತಾವು ಅಪ್ಪಣೆ ಕೊಡಬೇಕು. ಇದೇನ ಅರ್ಜೆಂಟು? ಊಟ ಮಾಡ್ಕೊಂಡು ಹೋಗ್ಬೋದಾಗಿಲ್ವಾ? ಹೌದು ಬೀಗ್ರೆ. ಇಲ್ಲ ಮೊರೆ, ಅಷ್ಟೊಂದು ಕೆಲಸ ಮುಗಿಸ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿಪ್ಪ. ನಂಗೊಂಚೂರು ಕೆಲಸ ಇದೆ, ಒಂದು ರೂಮಲ್ಲಿ ಇರ್ತೇನೆ. ಸರಿ. ನನ್ಗೂ ಸ್ವಲ್ಪ ಆಫೀಸ್ ಕೆಲಸ ಇದೆ ಮಾವ, ನಾನು ಬಂದೆ. ವಿ ಆರ್ ಫ್ರಮ್ IT. ನಿಮ್ಮ ಮನೆ ಮೇಲೆ ಸರ್ಚ್ ವಾರೆಂಟ್ ಇದೆ. ಹಲೋ 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 ಇನ್ಸ್ಪೆಕ್ಟರ್, ಎಲ್ಲ ಡೋರ್ಸ್ ಲಾಕ್ ಮಾಡಿ. ಸರ್ ಸರ್, ಎಲ್ಲರೂ ಮೊಬೈಲ್ಸ್ ಕಲೆಕ್ಟ್ ಮಾಡ್ಕೊಳ್ರಿ. ಸರ್, ಏನ್ ಬೇಕು ನಿಮ್ಗೆ? ಇನ್ಸ್ಪೆಕ್ಟರ್, ಏನಿದೆಲ್ಲ? ಮಿಸ್ಟರ್ ತೀರ್ಥಂಕರ್ ಪ್ರಸಾದ್, ನೀವು ನನ್ನ ಜೊತೆ ಬನ್ನಿ. ಬರೋಣ ಸರ್, ಆದ್ರೆ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಎಲ್ಲ ಹೇಳ್ತೀನಿ, ನೀವು ಬನ್ನಿ. ಆಫೀಸರ್ಸ್, ಗೋ ಸರ್ಚ್. ಒಂದ್ ನಿಮಿಷ. ತೀರ್ಥ, ಏನು ಇದೆಲ್ಲ?